ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 36. ತವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಲಿತಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿಶುಚೀನಾಮ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕಭುವನೇ. ಹೇ ಭಗವತಿ, ನಿನ್ನ ಆಜ್ಞಾಚಕ್ರದಲ್ಲಿರುವ ಅಗಣಿತ ಸೂರ್ಯ ಚಂದ್ರರ ಕಾಂತಿಯನ್ನು ಧರಿಸಿರುವ ಪರಾಜ್ಞಾನದಿಂದ ಆವರಿಸಲ್ಪಟ್ಟಂತಹ ಪರಶಿವನನ್ನು ನಮಸ್ಕರಿಸುತ್ತೇನೆ. ಅವನನ್ನು ಭಕ್ತಿಯಿಂದ ಆರಾಧಿಸುವವನು ಸೂರ್ಯ ಚಂದ್ರಾಗ್ನಿಗಳಿಗೆ ಅಗೋಚರವಾದುದರಿಂದ ಪ್ರಕಾಶರಹಿತವಾದ ಏಕಾಂತವಾದ ಬೆಳದಿಂಗಳಿಂದ ಕೂಡಿದ ಲೋಕದಲ್ಲಿ ವಾಸಿಸುವನು. ಇದು ಯೋಗ ಮಾರ್ಗದ ಪರಾಕಾಷ್ಠೆಯ ಸ್ಥಿತಿಯಾಗಿದೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 37. ವಿಶುದ್ಧೌ ತೇ ಶುದ್ಧಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವೀಂ ಅಪಿ ಶಿವಸಮಾನೌ ವ್ಯವಸಿತಾಂ ಯಯೋಃ ಕಾಂತ್ಯಾ ಯಾಂತ್ಯಾಃ ಶಶಿಕಿರಣಸಾರೂಪ್ಯ ಸರಣೇಃ ವಿಧೂತಾಂತರ್ಧ್ವಾಂತಾ ವಿಲಸತಿ ಚಕೋರೀವ ಜಗತಿ. ಹೇ ಭಗವತಿ, ಶುದ್ಧ ಸ್ಫಟಿಕದಂತೆ ಸ್ವಚ್ಛನಾದ ಆಕಾಶ ತತ್ವಕ್ಕೆ ಉತ್ಪಾದಕನೆನಿಸಿದ ಶಿವನನ್ನು, ಶಿವನೊಂದಿಗೆ ಸಮಾನವಾದ ಪ್ರಯತ್ನವುಳ್ಳಂತಹ ದೇವಿಯನ್ನು ವಿಶುದ್ಧ ಚಕ್ರದಲ್ಲಿ ಸೇವಿಸುತ್ತೇನೆ. ಚಂದ್ರ ಕಿರಣಗಳಿಗೆ ಸಮಾನವಾದ ಇವರಿಬ್ಬರ ಕಾಂತಿಯಿಂದ ಜಗತ್ತು ತನ್ನ ಒಳಗಿನ ಅಂಧಕಾರವನ್ನು ನೀಗಿಸಿಕೊಂಡು ಚಕೋರ ಪಕ್ಷಿಯಂತೆ ಪ್ರಕಾಶಿಸುತ್ತಿದೆ. ಚಂದ್ರಿಕೆಯ ಪಾನದಿಂದ ಚಕೋರಿಯು ಸಂತೋಷವನ್ನು ಪಡೆಯುತ್ತದೆ. ಶಿವೆಯರ ಚಂದ್ರಿಕಾ ಸದೃಶ ಪ್ರಭೆಯಿಂದ ಸಾಧಕ ಲೋಕವು ಒಳಗಿನ ತಮಸ್ಸನ್ನು ಕಳೆದುಕೊಂಡು ಸಂತುಷ್ಟಿಯನ್ನು ಪಡೆಯುತ್ತದೆ ಎಂಬುದು ಇದರ ಅರ್ಥ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 38. ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾದಷ್ಟಾದಶಗುಣಿತ ವಿದ್ಯಾ ಪರಿಣತಿಃ ಯದಾ ದತ್ತೇ ದೋಷಾತ್ ಗುಣಮಖಿಲಮದ್ಭ್ಯಃ ಪಯ ಇವ. ಹೇ ಭಗವತಿ, ಯಾವುದರ ಇಂಚರದಿಂದ 18 ವಿದ್ಯೆಗಳು ಉತ್ಪನ್ನವಾಗುವವೋ, ಯಾವುದು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸುವ ಹಾಗೆ ದೋಷವನ್ನು ದೂರ ಮಾಡಿ ಗುಣಗಳನ್ನು ಮಾತ್ರ ಗ್ರಹಿಸುವುದೋ, ಯಾವುದು ವಿಕಸಿತವಾದ ಕಮಲದಲ್ಲಿ ಮಕರಂದವನ್ನು ಸೇವಿಸುತ್ತಿರುವ ಮಹಾತ್ಮರ ಮಾನಸ ಸರೋವರದಲ್ಲಿ ಸಂಚರಿಸುತ್ತಿರುವುದೋ, ಆ ಲೋಕೋತ್ತರವಾದ ಹಂಸದ್ವಯವನ್ನು ಭಜಿಸುತ್ತೇನೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 39. ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧ ಕಲಿತೆ ದಯಾರ್ದ್ರಾಯಾ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ಹೇ ಜನನಿ, ಅಗ್ನಿತತ್ವವನ್ನು ಆಶ್ರಯಿಸಿಕೊಂಡು ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಸಂವರ್ತಾಗ್ನಿ ಎಂಬ ಪರಮೇಶ್ವರನನ್ನು ಅನವರತವೂ ಸ್ತುತಿಸುತ್ತೇನೆ.
ಮಹತ್ ಶಬ್ದವಾಚ್ಯಳಾದಂತಹ ಸಮಯಾಂಬೆಯನ್ನು ಸ್ತುತಿಸುತ್ತೇನೆ. ಮಹಾಕ್ರೋಧವುಳ್ಳಂತಹ ಪರಮೇಶ್ವರನ ದೃಷ್ಟಿಯು ಮಹದಾದಿ ಲೋಕಗಳನ್ನು ಸುಡುತ್ತಿರುವಾಗ ಕೃಪಾರಸಪೂರಿತವಾದಂತಹ ನಿನ್ನ ದೃಷ್ಟಿಯು ಶೈತ್ಯೋಪಚಾರವನ್ನು ಮಾಡುತ್ತದೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 40. ತಟಿತ್ವಂತಂ ಶಕ್ತ್ಯಾ ತಿಮಿರಪರಿಪಂಥಿ ಸ್ಫುರಣಯಾ ಸ್ಫುರನ್ನಾನಾರತ್ನಾಭರಣಪರಿಣದ್ಧೇಂದ್ರಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕಶರಣಂ ನಿಷೇವೆ ವರ್ಷಂತಂ ಹರಮಿಹಿರತಪ್ತಂ ತ್ರಿಭುವನಂ. ಹೇ ಭಗವತಿ, ಮಣಿಪೂರಕದಲ್ಲಿರುವ ತಿಮಿರಕ್ಕೆ ವಿರುದ್ಧವಾಗಿ ಪ್ರಕಾಶ ಶಕ್ತಿ ಎಂಬ ವಿದ್ಯುದ್ರೂಪದಿಂದ ಕೂಡಿರುವಂತಹ ಪ್ರಕಾಶಿಸುತ್ತಿರುವ ನಾನಾ ರತ್ನಾಭರಣಗಳಿಂದ ನಿರ್ಮಿತವಾದ ಇಂದ್ರಧನುಸ್ಸನ್ನು ತಳೆದಿರುವ ಹರನೆಂಬ ಸೂರ್ಯನಿಂದ ತಪ್ತವಾದ ತ್ರಿಭುವನಗಳಲ್ಲಿ ಮಳೆಗರೆಯುತ್ತಿರುವ ಬಣ್ಣಿಸಲಸದಳವಾದಂತಹ ಶ್ಯಾಮವರ್ಣದ ಕಾರ್ಮುಗಿಲನ್ನು ಸೇವಿಸುತ್ತೇನೆ. ಸದಾಶಿವನೇ ಕಾರ್ಮುಗಿಲು, ಸರ್ವೇಶ್ವರಿಯೇ ಮಿಂಚು.